ರಾಜ್ಯ ರಾಜಕೀಯದ ಸುದ್ದಿ ನೋಡೋದಾದ್ರೆ ರಾಜ್ಯ ಬಿಜೆಪಿಯ ಗೊಂದಲ ಈ ಗೊಂದಲವನ್ನ ಬಗೆಹರಿಸೋದಕ್ಕೆ ಸಂಧಾನ ಸಭೆ ನಡೆಯುತ್ತಾ ರಾಜ್ಯ ಬಿಜೆಪಿಯ ಬಿಕ್ಕಟ್ಟನ್ನ ಬಗೆಹರಿಸೋದಕ್ಕೆ ಹೈಕಮಾಂಡ್ ನಿಂದ ಸಂಧಾನ ಸಭೆ ನಡೆಯಲಿದೆ ಸೆಪ್ಟೆಂಬರ್ 18, 19ರಂದು ರಾಜ್ಯ ನಾಯಕರ ಮಧ್ಯೆ ಸಂಧಾನ ನಡೆಯುತ್ತಾ ಸೆಪ್ಟೆಂಬರ್ 18, 19ಕ್ಕೆ 2 ದಿನಗಳ ಕಾಲ ಬಿಜೆಪಿ ಚಿಂತನ ಮಂಥನ ಸಭೆ ರಾಜ್ಯ ಬಿಜೆಪಿಯ ಸಂಘಟನೆ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಇಲ್ಲಿ ಚರ್ಚೆ ಆಗುತ್ತೆ ಚಿಂತನ ಮಂಥನ ಮುಗಿದ ನಂತರ ಬಿಜೆಪಿ ಬಣಗಳ ಮಧ್ಯೆ ಸಂಧಾನ ಸಭೆ ಆಗತ್ತಾ ಹೈಕಮಾಂಡ್ ನಾಯಕರ ಸಂಧಾನ ಮಾತುಕತೆಗೆ 2 ಬಣಗಳ ಒಪ್ಪಿಗೆ ವಿಜಯೇಂದ್ರ ಬಣ ಮತ್ತು ವಿಜಯೇಂದ್ರ ವಿರೋಧಿ ಬಣದ ಮಧ್ಯೆ ಸಂಧಾನ ನಡೆಯಲಿದೆ ರಾಜ್ಯ ಬಿಜೆಪಿಯ ಗೊಂದಲ ಬಗೆಹರಿಸೋದಕ್ಕೆ ಹೈಕಮಾಂಡ್ ನಾಯಕರು ಸಂಧಾನವನ್ನ ನಡೆಸಲಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿರುವಂತಹ 2 ಬಣ ಸರ್ಕಾರದ ವಿರುದ್ಧ ಸಮರ್ಥವಾಗಿ ಹೋರಾಟವನ್ನ ನಡೆಸೋದಕ್ಕೆ ಇದೇ ಸಮಸ್ಯೆ ಆಗ್ತಾ ಇರೋದು ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಕೊರತೆ ಆಗ್ತಾ ಇರೋದು ಇದನ್ನ ಸರಿದೂಗಿಸೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಬಿಜೆಪಿ ಬಣ ಫೈಟ್ ಬಗೆಹರಿಸ್ತಾರಾ ಬಿಎಲ್ ಸಂತೋಷ್ ಪ್ರಹ್ಲಾದ್ ಜೋಶಿ ಚಿಂತನ ಮಂಥನ ಸಭೆಯಲ್ಲಿ ಬಿಎಲ್ ಸಂತೋಷ್ ಪ್ರಹ್ಲಾದ್ ಜೋಶಿ ಭಾಗಿಯಾಗ್ತಾರೆ ಬಿಎಲ್ ಸಂತೋಷ್ ಪ್ರಹ್ಲಾದ್ ಜೋಶಿಯಿಂದ ಬಿಜೆಪಿ ಬಣ ಫೈಟ್ ಅನ್ನ ಬಗೆಹರಿಸುವಂತಹ ಯತ್ನ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ರಾಜ್ಯ ಬಿಜೆಪಿ ಬಣ ಫೈಟ್ ಅನ್ನ ಬಗೆಹರಿಸ್ತಾರ ಹಾಗಾದ್ರೆ ಬಿಎಲ್ ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಈ ಬಣ ಬಡಿದಾಟಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕಾಗಿದೆ ಈ ಗೊಂದಲವನ್ನ ಬಗೆಹರಿಸೋದಕ್ಕೆ ಹೈಕಮಾಂಡ್ ಮಧ್ಯಸ್ಥಿಕೆಯನ್ನ ವಹಿಸ್ತಾ ಇದೆ ಕಳೆದ ಬಾರಿ ಆರ್ಎಸ್ಎಸ್ ನಾಯಕರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ನಡೆದಿದೆ ಸಂಧಾನ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ರಾಜ್ಯ ಬಿಜೆಪಿಯ 2 ಬಣ ಒಪ್ಪಿಗೆ ಕೊಟ್ಟಿದೆ ಹೈಕಮಾಂಡ್ ವರಿಷ್ಠರ ಸಂಧಾನ ಸಭೆಗೆ ಬರ್ತಾರ ಹಾಗಾದ್ರೆ ಬಿಜೆಪಿಯ ರೆಬೆಲ್ ನಾಯಕರು ಎಲ್ಲರಿಗೂ ಮಾತಾಡೋದಕ್ಕೆ ಮುಕ್ತ ಅವಕಾಶವನ್ನ ನೀಡಿ ಗೊಂದಲವನ್ನ ಬಗೆಹರಿಸುವಂತಹ ಪ್ಲಾನ್ ಹೈಕಮಾಂಡ್ ಮಾಡ್ತಾ ಇದೆ ಈ ಗೊಂದಲ ಹೀಗೆ ಮುಂದುವರೆದ್ರೆ ಇದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗತ್ತೆ ಹಾಗಾಗಿ ಈಗ ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿ ಶಿವರಾಮ್ ರಾಜ್ಯ ಬಿಜೆಪಿಯ ಒಳಗಡೆ ಇಂಥ ಬೆಳವಣಿಗೆಗಳಾದಾಗ ಈಗಲಾದ್ರೂ ಗೊಂದಲ ಬಗೆಹರಿಯತ್ತಾ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಬೀಳತ್ತಾ ಅಂತ ಹಲವು ಬಾರಿ ನಾವು ಚರ್ಚೆ ಮಾಡಿದ್ದೀವಿ ಆದ್ರೆ ಈ ಬಾರಿ ಹೈಕಮಾಂಡ್ ಫುಲ್ ಪ್ಲಾನ್ ನೊಂದಿಗೆ ಅಖಾಡಕ್ಕಿಳಿದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಸರ್ಕಾರದ ವಿರುದ್ಧ ಸಮರ್ಥವಾಗಿ ಹೋರಾಟ ಮಾಡೋದಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟು ಅತ್ಯಗತ್ಯ ಅದೇ ಈಗ ದೂರ ಆಗಿರೋದ್ರಿಂದ ಹಾಗಾದ್ರೆ ಹೈಕಮಾಂಡ್ ಈಗ ಭರ್ಜರಿ ಪ್ಲಾನ್ ನೊಂದಿಗೆ ಅಖಾಡಕ್ಕೆ ಇಳಿತಾ ಇರೋದು ಪಕ್ಕಾನಾ ಶ್ವೇತಾ ಮೊನ್ನೆ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ರಾಜ್ಯ ಬಿಜೆಪಿಯ ನಾಯಕರುಗಳ ನಿಯೋಗ ದೆಹಲಿಗೆ ಹೋಗಿತ್ತು ಆಗ ಅಮಿತ್ ಶಾ ಅವರು NIA ತನಿಖೆ ಮಾಡಬೇಕು ಧರ್ಮಸ್ಥಳ ವಿಚಾರದಲ್ಲಿ ಯಾವ ತನಿಖೆಯನ್ನು ಮಾಡಬೇಕು ತೀರ್ಮಾನಗಳನ್ನು ನಾವು ಮಾಡ್ತೇವೆ ಮುಂದೆ ನೋಡೋಣ ಆದರೆ ನೀವೀಗ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಹಿಂದುತ್ವದ ಕಾರ್ಯಕರ್ತರಿರ್ಬೋದು ಆ ವಿಚಾರಧಾರೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಆ ಪಾರ್ಟಿಯ ಪರವಾಗಿ ಗಟ್ಟಿಯಾಗಿ ದನಿಯಾಗಿ ನಿಂತಿದ್ದಾರೆ ಅವರೆಲ್ಲರಿಗೂ ಕೂಡ ಸಹಕಾರವನ್ನು ಕೊಟ್ಟು ಹೊಂದಾಣಿಕೆಯಿಂದ ಹೋರಾಟವನ್ನು ಮಾಡಿ ಸಿದ್ದರಾಮಯ್ಯನವರ ಜೊತೆಗೆ ಮಾತ್ರ ಅಲ್ಲ DK ಶಿವಕುಮಾರ್ ವಿರುದ್ಧವೂ ಕೂಡ ನೀವು ಪ್ಲಾನನ್ನು ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಸ್ಪಷ್ಟವಾದ ಶಬ್ದಗಳಲ್ಲಿ ಆರ್ ಅಶೋಕ್ ಮತ್ತು ವಿಜೇಂದ್ರ ಇದ್ದಂಥ ನಿಯೋಗಕ್ಕೆ ಅಮಿತ್ ಶಾ ಅವರು ತಿಳಿಸಿದ್ದಾರೆ ಈಗ ಬರ್ತಾ ಇರುವಂಥ ಇನ್ನೊಂದು ಮಾಹಿತಿಯ ಪ್ರಕಾರ 18 ಮತ್ತು 19ನೇ ತಾರೀಕು ಬೆಂಗಳೂರಿನ ಹೊರವಲಯದಲ್ಲಿ ಚಿಂತನ ಬೈಠಕನ್ನು ಕರೆಯಲಾಗಿದೆ ಪಾರ್ಟಿಯ ಸಂಘಟನೆ ಹೇಗೆ ಗಟ್ಟಿಯಾಗಬೇಕು ಮುಂದೆ ಆಗಿರುವಂಥ ಹಿಂದೆ ಆಗಿರುವಂಥ ವಿಚಾರಗಳಿರ್ಬೋದು ಗೊಂದಲಗಳಿರ್ಬೋದು ಮುಂದೆ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಸರ್ಕಾರ ಪ್ರತಿದಿನ ನಮಗೆ ಯಾವ್ಯಾವ ಹೊಸ ವಿಷಯಗಳನ್ನು ಹೋರಾಟಕ್ಕೆ ಕೊಡ್ತಾ ಇದೆ ಅದನ್ನು ಹೇಗೆ ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನುವ ಕುರಿತಾಗಿ ಒಂದು ಚಿಂತನ ಬೈಠಕನ್ನು ಏರ್ಪಡಿಸಲಾಗಿದೆ ಆ ಚಿಂತನ ಬೈಠಕಿಗೆ ಹಾಲಿ ಶಾಸಕರು ಮಾಜಿ ಶಾಸಕರುಗಳು ಮಾಜಿ ಸಂಸದರು ಹಾಲಿ ಸಂಸದರು ಪದಾಧಿಕಾರಿಗಳೆಲ್ಲರನ್ನು ಕೂಡ ಆಹ್ವಾನವನ್ನು ಮಾಡಲಾಗಿದೆ ಇದರ ಮಧ್ಯೆ ಶ್ವೇತಾ ತಾವು ಹೇಳಿದಂತೆ ಪ್ರತಿ ಬಾರಿಯೂ ಕೂಡ ನಾವು ಬಿಜೆಪಿಯಲ್ಲಿ ಗೊಂದಲ ಬಗೆಹರಿಯುತ್ತಾ ಗಲಾಟೆಗಳು ನಿಲ್ಲತ್ತಾ ಅನ್ನುವಂಥ ಚರ್ಚೆಗಳನ್ನು ಬಹಳ ಬಾರಿ ಮಾಡಿದ್ದೇವೆ ಆದರೆ ಬಹಿರಂಗವಾಗಿ ಯಾವುದೇ ಹೇಳಿಕೆಗಳು ಪ್ರತಿ ಹೇಳಿಕೆಗಳನ್ನು ಕಾಣದೇ ಹೋದರೂ ಕೂಡ ಆಂತರಿಕವಾಗಿ ಬಿಜೆಪಿಯ ಪಾರ್ಟಿ ಒಳಗಡೆ ಯಾವೆಲ್ಲ ಬೆಳವಣಿಗೆಗಳಾಗಬೇಕು ಯಾವೆಲ್ಲ ಮನಸ್ತಾಪಗಳು ಹೇಗಿದ್ದವು ಅದ್ಯಾವುದೂ ಕೂಡ ಸಂಪೂರ್ಣವಾಗಿ ಬಗೆಹರಿದಂತೆ ಇಲ್ಲ ಹೀಗಾಗಿ ಕಳೆದ ಬಾರಿ ಒಂದು 5-6 ತಿಂಗಳುಗಳ ಹಿಂದೆ ಸ್ವತಃ ಸಂಘದ ಪ್ರಮುಖರು ಮಲ್ಲೇಶ್ವರಂನ ಒಂದು ಕಚೇರಿಯಲ್ಲಿ ಸಭೆಯನ್ನು ಕರೆದಿದ್ರು ಆ ಸಭೆಗೆ ಅವತ್ತು ಯತ್ನಾಳ್ ಪಾರ್ಟಿಯಿಂದ ಉಚ್ಚಾಟನೆ ಆಗಿರಲಿಲ್ಲ
ಹಾಗಾಗಿ ಯತ್ನಾಳ್ ಅವರನ್ನು ಒಳಗೊಂಡಂತೆ ಬಿಜೆಪಿಯ ರೆಬೆಲ್ ನಾಯಕರುಗಳಿರಬಹುದು ಮತ್ತು ಪ್ರಮುಖ ಕೋರ್ ಕಮಿಟಿಯ ಸದಸ್ಯರೆಲ್ಲರೂ ಅವತ್ತಿನ ಸಭೆಯಲ್ಲಿ ಭಾಗಿಯಾಗಿ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ, ಮುಕ್ತವಾಗಿ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಆದರೂ ಕೂಡ ಅದು ಬಿಜೆಪಿಯಲ್ಲಿಯ ಒಳಮನಸ್ಸುಗಳನ್ನು ಸೇರಿಸುವಲ್ಲಿ ಯಶಸ್ವಿ ಆಗಲಿಲ್ಲ. ಹಾಗಾಗಿ ಅದಾದ ಬಳಿಕ ಇತ್ತೀಚೆಗೆ 1 ತಿಂಗಳುಗಳಿಂದ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಕೆಲವು ಜಿಲ್ಲೆಗಳ ಸಭೆಯನ್ನು ಮಾಡಲಾಯಿತು. ಅದು ದಾವಣಗೆರೆಗೆ ಸಂಬಂಧಪಟ್ಟಂಥ ಸಭೆ ಇರಬಹುದು, ಕೊಪ್ಪಳಕ್ಕೆ ಸಂಬಂಧಪಟ್ಟಂಥ ಸಭೆ ಇರಬಹುದು ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ನಿವಾಸದಲ್ಲಿ ಎಲ್ಲರೂ ಕುಳಿತು ಆ ಸಭೆಗೆ ಸ್ವತಃ ಅರವಿಂದ್ ಲಿಂಬಾವಳಿಯವರು ಕೂಡ ಭಾಗಿಯಾಗಿದ್ದರು. ಯಾವುದೇ ರೀತಿಯ ವೈಮನಸ್ಸುಗಳು, ಯಾವುದೇ ರೀತಿಯ ಬೇಸರಗಳಿದ್ದರೂ ಕೂಡ 4 ಗೋಡೆಯ ಮಧ್ಯೆ ಚರ್ಚೆಯನ್ನು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ನಿಲುವಿಗೆ ಬಂದಿದ್ದರು. ಆದರೆ ಮುಂದುವರಿದ ಭಾಗ ಎನ್ನುವಂತೆ ಬಿಜೆಪಿ ಯಾವುದೇ ಒಂದು ಸಮಾವೇಶಗಳನ್ನು ಮಾಡಲಿ, ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡಲಿ, ಆ ಕಾರ್ಯಕ್ರಮಗಳಲ್ಲಿ ಧ್ವನಿಗಳು ಹೊರಗೆ ನೇರವಾಗಿ ಕೇಳಿ ಬಂದರೂ ಕೂಡ ಆಂತರಿಕವಾಗಿ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇರ್ತವೆ. ಹಾಗಾಗಿ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯೂ ಆಗದಂತೆ, ಸಂಪೂರ್ಣವಾಗಿ ವಿಫಲವೂ ಆಗದಂಥ ರೀತಿಯಲ್ಲಿ ಬಿಜೆಪಿಯಲ್ಲಿ ಒಂದು ರೀತಿಯ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅವತ್ತು ಏನು 18ನೇ ತಾರೀಕು ಮತ್ತು 19 ತಾರೀಕು ಚಿಂತನ ಬೈಠಕನ್ನು ಕರೆದಿದ್ದಾರೆ. ಅದರ ಮಧ್ಯೆ ರೆಬೆಲ್ ನಾಯಕರುಗಳನ್ನು, ಬೇಸರಗೊಂಡಂಥ ಒಂದಿಷ್ಟು ನಾಯಕರುಗಳನ್ನು ಇರಬಹುದು, ಜೊತೆಗೆ ಕೋರ್ ಕಮಿಟಿಯ ಸದಸ್ಯರು ಜಗದೀಶ್ ಶೆಟ್ಟರ್ ಸೇರಿದಂತೆ ಪ್ರಮುಖ ಹಿರಿಯ ನಾಯಕರೆಲ್ಲರನ್ನ ಅವತ್ತಿನ ಸಭೆಗೆ ಕರೆದು, ಇದರ ಮಧ್ಯೆ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ BL ಸಂತೋಷ್ ಅವರಿಗೆ ಆ ಸಭೆಗೆ ತಾವು ಕೂಡ ಬರಬೇಕು ಅನ್ನುವಂಥ ಸೂಚನೆಯನ್ನು ಕೊಡೋದಕ್ಕೆ, ಮನವಿಯನ್ನು ಮಾಡೋದಕ್ಕೆ ರಾಜ್ಯ ಬಿಜೆಪಿ ಸಂಘಟನಾ ವಿಭಾಗ ತೀರ್ಮಾನವನ್ನು ಮಾಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಸಿಗ್ತಾ ಇದ್ದಾವೆ. ಹೈಕಮಾಂಡ್ಗೂ ಕೂಡ ಈಗ ಈ ಒಂದು ಜಗಳವನ್ನು ಅಥವಾ ಈ ಒಂದು ಬೇಸರವನ್ನು ಬಗೆಹರಿಸಿ ಸರ್ಕಾರದ ವಿರುದ್ಧ ಒಂದು ಕಲೆಕ್ಟಿವ್ ಆಗಿ ಹೋರಾಟವನ್ನು ಮಾಡುವಂಥ ಪಾರ್ಟಿಯ ನಾಯಕತ್ವ ಬೇಕಾಗಿದೆ, ಆ ಒಂದು ಸಂಘಟನೆ ಗಟ್ಟಿಗೊಳ್ಳಬೇಕಾಗಿದೆ. ಈ ಕಾರಣಕ್ಕೋಸ್ಕರ ಹೈಕಮಾಂಡ್ಗೂ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿರುವಂಥ ಸಮಾನ ಮನಸ್ಕರು ಏನಿದ್ದಾರೆ ಅವ್ರಿಗೂ ಕೂಡ ಈ ಗಲಾಟೆಗಳನ್ನೆಲ್ಲ ನಿಲ್ಲಿಸಬೇಕಾಗಿದೆ. ಇದರ ಪ್ರಯುಕ್ತವಾಗಿ BL ಸಂತೋಷ್ ಅವರನ್ನು ಕೂಡ ಆ ಒಂದು ಸಭೆಗೆ ಆಹ್ವಾನವನ್ನು ನೀಡಿ, ಜೊತೆಗೆ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವ್ರಿಗೆ ಈಗಾಗಲೇ ನಮಗಿರುವ ಮಾಹಿತಿಯ ಪ್ರಕಾರ ಒಂದು ಮಾಹಿತಿ ಹೋಗಿದೆ, ಸರ್ ನೀವು ಆ ಕಾರ್ಯಕ್ರಮಕ್ಕೆ ಬರಬೇಕು, ಈ ಎಲ್ಲ ಮನಸ್ಸುಗಳನ್ನು ಒಂದು ಸೇರಿಸುವಂಥ ಪ್ರಯತ್ನವನ್ನು ಮಾಡಬೇಕು, BL ಸಂತೋಷ್ ಅವ್ರಿಗೂ ಕೂಡ ಕರ್ಕೊಳ್ಬೇಕು ಅನ್ನುವಂಥ ಕುರಿತಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಹೀಗಾಗಿ 18 ಮತ್ತು 19 ತಾರೀಕಿಗೆ ಆ ಒಂದು ಪ್ರಯತ್ನ ಆಗ್ತಾ ಇದೆ. ಇದರ ಮಧ್ಯೆ ಕೂಡ ಬಿಜೆಪಿಯಲ್ಲಿ ಏನೇನಾಗುತ್ತೆ, ಮುಂದೇನಾಗಬಹುದು ಹೇಳೋದು ಕ್ವಶನ್ ಮಾರ್ಕ್ ಇಟ್ಟೆ ಆ ಒಂದು ಚರ್ಚೆಯನ್ನು ನೋಡಬೇಕಾಗಿದೆ. ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.